ಎಲ್ರಿಗೂ ನಮಸ್ಕಾರ. ನಿನ್ನೆ ನಾನು ಮಾದೇವ ಸಿನಿಮಾದ ಪ್ರೀಮಿಯರ್ ಶೋಗೆ ಹೋಗಿದ್ದೆ. ವಿನೋದ್ ಪ್ರಭಾಕರ್ ಸಿನಿಮಾ ಅಂದರೆ ಪಂಚ್ ಡೈಲಾಗ್ಸ್ಗಳಾಗಿರ್ಬೋದು, ಬಾಡಿ ಶೋ ಆಫ್ ಆಗಿರ್ಬೋದು, ಕಮರ್ಷಿಯಲ್ ಎಲಿವೇಶನ್ಸ್ ಆಗಿರ್ಬೋದು, ಇದೇ ನಮಗೆಲ್ಲ ನೆನಪಾಗುತ್ತೆ. ಆದರೆ ಈ ಸಲ ಈ ಎಲ್ಲ ಪ್ಯಾಟರ್ನನ್ನು ಬ್ರೇಕ್ ಮಾಡಿದೆ ಮಾದೇವ ಸಿನಿಮಾ. ವಿನೋದ್ ಪ್ರಭಾಕರ್, ಸೋನಲ್ ಮೊಂತೇರೊ ಅಭಿನಯಿಸಿರುವಂತಹ ಈ ಸಿನಿಮಾಗೆ ನವೀನ್ ರೆಡ್ಡಿ ಅವರು ಆಕ್ಷನ್ ಕಟ್ ಹೇಳಿದ್ದಾರೆ. ಕೇಶವ್ ಆರ್ ದೇವಸಂದ್ರ ಅವರ ನಿರ್ಮಾಣ, ಪ್ರದ್ಯೋತನ್ ಅವರ ಮ್ಯೂಸಿಕ್ ಡೈರೆಕ್ಷನ್ ಈ ಸಿನಿಮಾನಲ್ಲಿದೆ. ಆ್ಯಂಡ್ ಮ್ಯೂಸಿಕ್ ಅಂದು ತುಂಬ ಚೆನ್ನಾಗಿ ಬಂದಿದೆ. ಜೈಲ್ನಲ್ಲಿ ಕೆಲಸ ಮಾಡುವಂತಹ ಹ್ಯಾಂಗ್ ಮ್ಯಾನ್, ಅವನ ಜೀವನಕ್ಕೆ ಒಂದು ಹುಡುಗಿ ಎಂಟ್ರಿ ಕೊಡ್ತಾಳೆ. ಅಲ್ಲಿಂದ ಅವನಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಅದರಿಂದ ಅವನ ಲೈಫ್ನಲ್ಲಿ ಏನೇನೋ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಬೇಕಾಗುತ್ತೆ. ಹ್ಯಾಂಗ್ ಮ್ಯಾನ್ ಮೊದಲಿಗೆ ಯಾಕೆ ಆಗಿದ್ದ, ನಂತರ ಏನೆಲ್ಲ ಬದಲಾವಣೆ ಆಯಿತು ಅವನ ಜೀವನದಲ್ಲಿ, ಅದರಿಂದ ಏನೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಯಿತು, ಇದು ಈ ಸಿನಿಮಾದ ಸಾರಾಂಶ. ಆಗಲೇ ಹೇಳಿದಾಗೆ ಇಲ್ಲಿ ತನಕ ನೋಡದೇ ಇರುವಂಥ ವಿನೋದ್ ಪ್ರಭಾಕರ್ನ ನಾವು ಈ ಸಿನಿಮಾದಲ್ಲಿ ನೋಡ್ಬೋದು. ಮಾದೇವನ ಪಾತ್ರಕ್ಕೆ ಅವರ ಡೆಡಿಕೇಶನ್ ಆಗಿರ್ಬೋದು, ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಅಥವಾ ಅವರು ಬದಲಾಯಿಸ್ಕೊಂಡಿರುವಂತಹ ರೀತಿ, ಇವೆಲ್ಲವೂ ಕೂಡ ನಮಗೆ ತುಂಬಾ ಇಷ್ಟ ಆಗುತ್ತೆ. ಹೀರೋಯಿನ್ ವಿಚಾರಕ್ಕೆ ಬರೋದಾದರೆ, ಈಗಿನ ಸಿನಿಮಾದಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ಗೆ ಪ್ರಿಫರೆನ್ಸೇ ಇರೋದಿಲ್ಲ ಅನ್ನೋ ಅಪವಾದ ನಮ್ಮ ಕನ್ನಡ ಇಂಡಸ್ಟ್ರಿ ಮೇಲಿದೆ. ಆದರೆ ಈ ಸಿನಿಮಾದಲ್ಲಿ ಆ ಪ್ಯಾಟರ್ನ್ ಕೂಡ ಬ್ರೇಕ್ ಮಾಡಿದ್ದಾರೆ. ಎಂಟೈರ್ ಸಿನಿಮಾದಲ್ಲಿ ಸೋನಲ್ ಅವರ ಪಾತ್ರಕ್ಕೆ ತುಂಬ ತೂಕ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅದನ್ನು. ಅಚ್ಯುತ್ ಕುಮಾರ್ ಆಗಿರ್ಬೋದು, ಶ್ರೀನಗರ ಕಿಟ್ಟಿ ಆಗಿರ್ಬೋದು, ಹಾಗೆಯೇ ಕಾಕ್ರೋಚ್ ಸುದೀಪ್, ಇವರೆಲ್ಲರ ಪಾತ್ರ ಕೂಡ ತುಂಬ ಅಚ್ಚುಕಟ್ಟಾಗಿ ಬಂದಿದೆ, ಹಾಗೆಯೇ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಡೈರೆಕ್ಟರ್ ಎಲ್ಲ ಕ್ಯಾರೆಕ್ಟರ್ನೂ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಮಾಲಾಶ್ರೀ ಅವರ ಕ್ಯಾಮಿಯೋ ಒಳ್ಳೆ ಮಜಾ ಕೊಡುತ್ತೆ. ಹಾಗೆಯೇ ಶ್ರುತಿಯವರ ಪಾತ್ರ, ಹಾಗೆಯೇ ಅವರ ಪರ್ಫಾರ್ಮೆನ್ಸ್ ನಾವು ಈ ಸಿನಿಮಾದಲ್ಲಿ ನೋಡಿದ್ರೆ ಮನೆಗೆ ಬಂದರೂ ಕೂಡ ಆ ಕ್ಯಾರೆಕ್ಟರಿಂದ ನಾವು ಹೊರಗಡೆ ಬರೋಕ್ಕಾಗೋದಿಲ್ಲ. ಯಾಕೆಂದರೆ ಅಷ್ಟೊಂದು ಕಾಡ್ತಾ ಇರುತ್ತೆ ಆ್ಯಂಡ್ ಅಷ್ಟೊಂದು ಇಂಟೆನ್ಸಿಟಿ ಇದೆ ಅವರ ಪಾತ್ರದಲ್ಲಿ. ಓವರಾಲ್ ಹೇಳೋದಾದರೆ ಮಾದೇವ ಸಿನಿಮಾ ಸಖತ್ತಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಟಾಪ್ ನಾಚ್ ಅನ್ಬೋದು. ನೆಗೆಟಿವ್ಸ್ ಬಗ್ಗೆ ಹೇಳೋದಾದರೆ ಅಂಥ ದೊಡ್ಡ ಮಿಸ್ಟೇಕ್ಸ್ ಏನೂ ಕಾಣಿಸೋದಿಲ್ಲ. ಸಿನಿಮಾ BGM ಆಗಿರ್ಬೋದು, ಹಾಗೆಯೇ ಗ್ರಾಫಿಕ್ ಪೋರ್ಷನ್ ಆಗಿರ್ಬೋದು, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರ್ಬೋದಾಗಿತ್ತು ಅಂತ ನನಗನ್ನಿಸ್ತು. ಅಲ್ಲಲ್ಲಿ ಪ್ರೆಸೆಂಟೇಷನ್ ಸ್ವಲ್ಪ ಓಲ್ಡ್ ಟೈಪ್ ಅನಿಸಿದ್ರು ಕೂಡ ಆಡಿಯನ್ಸ್ನ ಡಿಸ್ಟರ್ಬ್ ಮಾಡೋ ಹಾಗೇನಿರಲಿಲ್ಲ. ಒಟ್ಟಾರೆ ಹೇಳೋದಾದರೆ ಮಾದೇವ ಪಕ್ಕಾ ಪೈಸಾ ವಸೂಲ್ ಸಿನಿಮಾ. ಕಮರ್ಷಿಯಲ್ ಆಡಿಯನ್ಸ್ಗೆ ಇಷ್ಟ ಆಗುವಂತಹ ಒಳ್ಳೊಳ್ಳೆ ಕಂಟೆಂಟ್ನ ಜನಕ್ಕೆ ಕೊಟ್ಟಿದ್ದಾರೆ. ವಿನೋದ್ ಪ್ರಭಾಕರ್ ಕೆರಿಯರ್ಗೆ ಈ ಸಿನಿಮಾ ಒಂದು ಹೊಸ ಶೇಡ್ ತಂದುಕೊಡೋ ಎಲ್ಲ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಮಲ್ಲಿ ಮಾದೇವ ಸಿನಿಮಾ ಯಾರೆಲ್ಲ ಇನ್ನೂ ನೋಡಿಲ್ವೋ ಈ ಕೂಡಲೇ ಹೋಗಿ ನೋಡಿ. ಹಾಗೆಯೇ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿಯಾದಂತಹ ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸೌತ್ ಟಾಕೀಸ್.